ವಿಧಾನಸಭೆ ಅಧಿವೇಶನದಲ್ಲಿ ಪ್ರಶ್ನೆ ಕೇಳದೇ ಇರೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿರೋದಲ್ಲಿ ರಾಜಸ್ಥಾನದಲ್ಲಿ 20 ಲಕ್ಷ ಇತರ ಪಡ್ಕೊಳ್ಬೇಕಾದ್ರೇ ಶಾಸಕನ ಬಂಧನವಾಗಿದೆ. ಶಾಸಕ ಜಯಕೃಷ್ಣ ಪಟೇಲನ್ನು ಅರೆಸ್ಟ್ ಮಾಡಿರೋದು ರಾಜಸ್ಥಾನದ ಎಸಿಬಿ. ಜೈಪುರದ ತಮ್ಮ ಅಧಿಕೃತ ನಿವಾಸದಲ್ಲಿ ಲಂಚ ತೆಗೆದುಕೊಳ್ಳಬೇಕಾದ್ರೇ ಈತನ ಬಂಧನ ಆಗಿದೆ. ಭಾರತ್ ಆದಿವಾಸಿ ಪಕ್ಷದ ಶಾಸಕ ಜಯಕೃಷ್ಣ ಪಟೇಲ್ ಇಲ್ಲಿ ಗಣಿ ಮಾಲೀಕರ ದೂರಿನ ಮೇರೆಗೆ ಭ್ರಷ್ಟಾಚಾರ ನಿಗ್ರಹ ದಳ ಇಂಥ ದಾಳಿಯನ್ನು ಮಾಡಿದೆ. 3 ಪ್ರಶ್ನೆಗೆ 2 ಕೋಟಿ ಕೊಡಿ, ನನಗೆ 2 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದು ಶಾಸಕ ಜಯಕೃಷ್ಣ ಪಟೇಲ್ ಅಂತ. 3 ಪ್ರಶ್ನೆ ಕೇಳಲ್ಲ ನಾನು, ಅದಕ್ಕೋಸ್ಕರ ನನಗೆ ಇಷ್ಟು ಲಂಚ ಕೊಡಬೇಕು ನೀವು. ಪ್ರಶ್ನೆ ಕೇಳಿದಾಗ ಅಲ್ಲಿ ಯಾರದೋ ಬಣ್ಣ ಬಯಲಾಗುವಂಥ ಚಾನ್ಸಸ್ ಇರುತ್ತೆ. ಗಣಿ ವಿಚಾರನೋ ಇನ್ಯಾವುದೋ ಡೀಲೋ ಇನ್ಯಾವುದೋ ಬಂದಾಗ ಸರ್ಕಾರ ತನಿಖೆ ಕೊಟ್ಬಿಡುತ್ತಲ್ಲ, ಆವಾಗ ಅವ್ರದ್ದೆಲ್ಲ ಬಣ್ಣ ಬಯಲಾಗಿಬಿಡುತ್ತೆ. ನನಗೆ ಆ ವಿಷಯ ಗೊತ್ತು, ಪ್ರಶ್ನೆ ಕೇಳಿಬಿಡ್ಲ ನಾನು ಅಂತ ಆಫರ್ ಮಾಡಿರ್ತಾರೆ. ಅಯ್ಯೋ ಕೇಳಬೇಡಿ, ಹಾಗಾದರೆ ನನಗೆ 2 ಕೋಟಿ ಕೊಡಿ ದುಡ್ಡು, ಅಡ್ವಾನ್ಸ್ ಒಂದು 2 ಲಕ್ಷ 20 ಲಕ್ಷ ಕೊಟ್ಟಿರಿ ಅಂತ ಮಾಡಿರ್ತಾರಲ್ಲ, ಆ ತರಹದ ಅಡ್ವಾನ್ಸ್ ತೆಗೆದುಕೊಳ್ಳಬೇಕಾದ್ರೆ ಈ ಮನುಷ್ಯ ಅರೆಸ್ಟ್ ಆಗಿರೋದು. 3 ಪ್ರಶ್ನೆಗಳನ್ನು ಕೇಳದಿರಲು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಶಾಸಕ. ತೊಡಾಭಿಮ್ ಪ್ರದೇಶದ ಗಣಿಗಾರಿಕೆ ಗುತ್ತಿಗೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ನಾನು ಕೇಳಲ್ಲ, ಲಂಚವನ್ನು ಕಂತುಗಳಲ್ಲಿ ಪಡೆದುಕೊಳ್ಳೋಕ್ಕೆ ಒಪ್ಪಿದ್ದು ಇದೇ ಶಾಸಕ ಜಯಕೃಷ್ಣ ಪಟೇಲ್ ಅಂತ. ಹಿಂದೆ 1 ಲಕ್ಷ ರೂಪಾಯಿಗಳನ್ನು ನೀಡಿದ್ದು ಗಣಿ ಮಾಲೀಕ. 2ನೇ ಕಂತಿನಲ್ಲಿ 20 ಲಕ್ಷ ರೂಪಾಯಿ ಪಡೆಯಬೇಕಾದ್ರೆ ಎಸಿಬಿ ರೈಡ್ ಆಗುತ್ತೆ. ರಾಜಸ್ಥಾನ ವಿಧಾನಸಭೆ ಸ್ಪೀಕರ್ ವಾಸುದೇವ ದೇವನಾನಿ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾರ ಪೂರ್ವಾನುಮತಿಯನ್ನು ಪಡ್ಕೊಂಡು ಎಸಿಬಿಯಲ್ಲಿ ದಾಳಿ ಮಾಡಿದೆ. ರೆಡ್ ಹ್ಯಾಂಡ್ ಆಗಿ ಶಾಸಕ ಜಯಕೃಷ್ಣರನ್ನು ಎಸಿಬಿ ಅರೆಸ್ಟ್ ಮಾಡಿದೆ.